ಕೇರಳದ ವಯನಾಡು ಲೋಕಸಭೆಗೂ ಕೂಡ ಇವತ್ತು ಬೈ ಎಲೆಕ್ಷನ್ ನಡೀತಾ ಇದೆ. ಮೊದಲ ಬಾರಿ ಚುನಾವಣಾ ಅಖಾಡಕ್ಕೆ ಇಳಿದಿರುವಂತಹ ಪ್ರಿಯಾಂಕಾ ಗಾಂಧಿ ಅವರ ಭವಿಷ್ಯ ಇವತ್ತು ನಿರ್ಧಾರ ಆಗಲಿದೆ. ಹಾಗಿದ್ರೆ ಕ್ಷೇತ್ರದಲ್ಲಿ ಮತದಾನದ ಬಿಸಿ ಹೇಗಿತ್ತು ಬನ್ನಿ ನೋಡ್ಕೊಳ್ಳೋಣ. ಇಂದು ವಯನಾಡು ಲೋಕಸಭೆಗೆ ಉಪಚುನಾವಣೆ. ರಾಹುಲ್ ಸೋದರಿ ಪ್ರಿಯಾಂಕಾ ಗಾಂಧಿಗೆ ಅಗ್ನಿ ಪರೀಕ್ಷೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ರಾಜೀನಾಮೆಯಿಂದ ತೆರವಾಗಿದ್ದ ಕೇರಳದ ವಯನಾಡು ಕ್ಷೇತ್ರದಲ್ಲಿ ಇಂದು ಮತದಾನ ನಡೆಯಲಿದೆ. ಇದೇ ಮೊದಲ ಬಾರಿ ರಾಹುಲ್ ಸೋದರಿ ಹಾಗೂ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ. ಪ್ರಿಯಾಂಕಾ ವಿರುದ್ಧ ಬಿಜೆಪಿಯಿಂದ ನವ್ಯ ಹರಿದಾಸ್ ಹಾಗೂ ಎಲ್ಡಿಎಫ್ನಿಂದ ಸತ್ಯನ್ನ ಮೊಖೇರಿ ಕಣದಲ್ಲಿದ್ದು ಪ್ರಿಯಾಂಕಾ ಗೆಲುವಿನ ಉತ್ಸಾಹದಲ್ಲಿದ್ದಾರೆ. ಮೊದಲ ಚುನಾವಣೆ ಗೆಲ್ಲೋ ಉತ್ಸಾಹದಲ್ಲಿ ಪ್ರಿಯಾಂಕಾ 35-36 ವರ್ಷಗಳಿಂದ ಕಾಂಗ್ರೆಸ್ ನಾಯಕರು, ತಂದೆ ತಾಯಿ, ಸೋದರ ಪರ ಮಾತ್ರ ಚುನಾವಣಾ ಕಣದಲ್ಲಿ ಪ್ರಚಾರ ಮಾಡ್ತಿದ್ದ ಪ್ರಿಯಾಂಕಾ ಗಾಂಧಿ ವಾದ್ರಾ ಇದೇ ಮೊದಲ ಬಾರಿಗೆ ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ. ರಾಯ್ಬೇರೇಲಿ ಮತ್ತು ವಯನಾಡು ಎರಡು ಕ್ಷೇತ್ರಗಳಲ್ಲೂ ಗೆದ್ದಿದ್ದ ರಾಹುಲ್ ವಯನಾಡು ಬಿಟ್ಟುಕೊಟ್ಟಿದ್ರು. ಅದೇ ವಯನಾಡಿನಿಂದ ರಾಹುಲ್ ಸಹೋದರಿ ಪ್ರಿಯಾಂಕಾ ಅಗ್ನಿ ಪರೀಕ್ಷೆಗೆ ಇಳಿದಿದ್ದಾರೆ. ಇಂದು ಮತದಾರ ಪ್ರಭು ಪ್ರಿಯಾಂಕಾ ಸೇರಿದಂತೆ ಒಟ್ಟು 16 ಅಭ್ಯರ್ಥಿಗಳ ಭವಿಷ್ಯ ಬರೆಯಲಿದ್ದಾರೆ. ಅಕ್ಟೋಬರ್ 23ರಂದು ವಯನಾಡು ಉಪಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ರು. ಅಂದಿನಿಂದಲೂ ಕ್ಷೇತ್ರದಲ್ಲಿ ನಿರಂತರವಾಗಿ ಪ್ರಚಾರವನ್ನ ನಡೆಸುತ್ತಿದ್ದಾರೆ. ಸೋದರಿಯ ಪ್ರಚಾರಕ್ಕೆ ಖುದ್ದು ರಾಹುಲ್ ಗಾಂಧಿ ಕೂಡ ಸಾಥ್ ನೀಡುತ್ತಿದ್ದಾರೆ. ಇನ್ನು ಇತ್ತೀಚೆಗೆ ಪ್ರಿಯಾಂಕಾ ಮಕ್ಕಳು ಕೂಡ ಪ್ರಚಾರದಲ್ಲಿ ಭಾಗಿಯಾಗಿ ಗಮನ ಸೆಳೆದಿದ್ರು. ಇನ್ನು ಕ್ಷೇತ್ರದಲ್ಲಿನ ಮತದಾರರ ವಿವರ ನೋಡೋದಾದ್ರೆ 7 ವಿಧಾನಸಭಾ ಕ್ಷೇತ್ರ, 14 ಲಕ್ಷ ಮತದಾರರು. ವಯನಾಡು ಲೋಕಸಭಾ ಕ್ಷೇತ್ರ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಿದೆ. 14 ಲಕ್ಷ ಮತದಾರರಿದ್ದಾರೆ. ಕಳೆದ ಬಾರಿ ಇಲ್ಲಿಂದ ಸ್ಪರ್ಧಿಸಿದ್ದ ರಾಹುಲ್ ಗಾಂಧಿ 6,47,445 ಮತಗಳನ್ನ ಪಡೆದಿದ್ರು. ಬರೋಬ್ಬರಿ 3.5 ಲಕ್ಷ ಲೀಡ್ನಿಂದ ಗೆಲುವು ಸಾಧಿಸಿದ್ರು. ಈ ಬಾರಿ ಕ್ಷೇತ್ರದಲ್ಲಿ 1000ಕ್ಕೂ ಹೆಚ್ಚು ಮತಗಟ್ಟೆ ಸ್ಥಾಪಿಸಲಾಗಿದೆ. ಹಲವು ಬೂತ್ಗಳಲ್ಲಿ ವಿಶೇಷ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಇಂದು ಬೆಳಗ್ಗೆ 7 ಗಂಟೆಯಿಂದಲೇ ಮತದಾನ ನಡೆಯುತ್ತಿದೆ. ಇನ್ನು ವಯನಾಡು ಜೊತೆಗೆ ಇಂದು 10 ರಾಜ್ಯಗಳ 31 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ರಾಜಸ್ಥಾನದ 7, ಪಶ್ಚಿಮ ಬಂಗಾಳದ 6, ಅಸ್ಸಾಂನ 5, ಬಿಹಾರದ 4, ಕರ್ನಾಟಕದ 3, ಮಧ್ಯಪ್ರದೇಶದ 2, ಛತ್ತೀಸ್ಗಢ, ಗುಜರಾತ್, ಕೇರಳ ಮತ್ತು ಮೇಘಾಲಯದ ತಲಾ 1 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ಇನ್ನು ಜಾರ್ಖಂಡ್ ವಿಧಾನಸಭೆಗೆ ಮೊದಲ ಹಂತದಲ್ಲಿ 43 ಕ್ಷೇತ್ರಗಳಿಗೂ ಮತದಾನ ನಡೆಯಲಿದೆ. ಏನೇ ಹೇಳಿ 2 ಬಾರಿ ಗೆದ್ದಿರುವ ರಾಹುಲ್ ಗಾಂಧಿ ವಯನಾಡು ಕ್ಷೇತ್ರವನ್ನ ಉಳಿಸಿಕೊಳ್ಳಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಮತ್ತೊಂದ್ ಕಡೆ ವಯನಾಡಿಗೆ ರಾಹುಲ್ ಅಪರೂಪದ ಭೇಟಿಯನ್ನೇ ಅಸ್ತ್ರ ಮಾಡಿಕೊಂಡಿರೋ ಎಡರಂಗದ ಸತ್ಯನ ಮೊಖೇರಿ ಮತ್ತು ಎನ್ಡಿಎನ ನವ್ಯ ಹರಿದಾಸ್ ಈ ಬಾರಿ ಕೈನಿಂದ ವಯನಾಡು ಕಸಿದುಕೊಳ್ಳಲು ರಣತಂತ್ರ ಹೂಡಿದ್ದಾರೆ. ಆದ್ರೆ ಮತದಾರ ಯಾರಿಗೆ ಜೈ ಅಂತಾನೆ ಅನ್ನೋದು ನವೆಂಬರ್ 23ರಂದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, TV9.